ಪ್ರೀ ವೆಡ್ಡಿಂಗ್ ಶೂಟ್ ವೇಳೆ ಫೋಟೋಗ್ರಾಫರ್ಗೆ ಥಳಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ 7 ಮಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸಕಲೇಶಪುರ ಪೊಲೀಸರು 7 ಮಂದಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಸಕಲೇಶಪುರದ ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಮುಂದೆ ನಡೆದಂತ ಪ್ರಕರಣ ಇದು. ಹಾಸನ ಜಿಲ್ಲೆ ಸಕಲೇಶಪುರ ದೇಗುಲದ ಮುಂದೆ ನಡೆದಂತ ಕೇಸ್ಗೆ ಸಂಬಂಧಪಟ್ಟಂತೆ ಅಕ್ಯೂಸ್ಡ್ಗಳ ಲಿಸ್ಟ್ ಸಿಗ್ತಾ ಇದೆ. ಅಕ್ಯೂಸ್ ನಂಬರ್ 1 A1 ಅಭಿ, A2 ಪ್ರಶಾಂತ್, A3 ರಕ್ಷ್ಮೈ, A4 ಅರವಿಂದ್, A5 ಉಚಿತ್, A6 ನಿಶಾಂತ್ ಸೇರಿ ಒಟ್ಟು 7 ಆರೋಪಿಗಳ ವಿರುದ್ಧ ಸಕಲೇಶಪುರ ಪೊಲೀಸರು ಎಫ್ಐಆರ್ ದಾಖಲು ಮಾಡಿದ್ದಾರೆ. ಇದರಲ್ಲಾಗಲೇ 4 ಜನರನ್ನು ಬಂಧಿಸಿ ವಿಚಾರಣೆಯನ್ನ ನಡೆಸಿದ್ದಾರೆ. ನಿನ್ನೆ ಸಂಜೆ ಸ್ಟೇಷನ್ ಎದುರು ಕೂಡ 2 ಗುಂಪು ಹೊಡೆದಾಡಿಕೊಂಡಿತ್ತು. ಈ ಬೆನ್ನಲ್ಲೇ 7 ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಪೊಲೀಸರು ಮುಂದುವರೆಸಿದ್ದಾರೆ. ನಿನ್ನೆ ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕಾದ್ರೆ ಇವರೆಲ್ಲ ಸ್ವಯಂ ಘೋಷಿತ ನಾಯಕರು. ಇವ್ರಿಗೆ ಯಾರೋ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ ದೇವಸ್ಥಾನದ ಕಾವಲ್ಕಾಯಿರಿ ಅಂತ. ಗುಂಪು ಕಟ್ಕೊಂಡು ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು, ಆ ಫೋಟೋಗ್ರಫಿ ಮಾಡ್ತಿದ್ದಂಥ ಫೋಟೋಗ್ರಾಫರ್ಗಳ ಮೇಲೆ. ಹಾಗಾಗಿ ಇವ್ರ ಮೇಲೆಲ್ಲ ಎಫ್ಐಆರ್ ದಾಖಲಾಗಿದೆ. ನೋಡಿ, ಈ ವಿಡಿಯೋ ಗಮನಿಸ್ತಾ ಇದ್ದೀವಿ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ರು. ಯಾವ್ದಾರು ದೇವಸ್ಥಾನದಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಯರ್ ಪರ್ಮಿಷನ್ ಏನಾದ್ರು ತಗೊಳ್ಬೇಕನ್ನೋ ರೂಲ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡೆ ಕಂಡೀಷನ್ಸು ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ಹೋಗ್ತಾರೆ. ಅಲ್ಲೇನು ಅಂತ ರೂಲ್ ಏನಿಲ್ಲ ಸಕಲೇಶಪುರದಲ್ಲಿರೋ ಈ ದೇವಸ್ಥಾನದಲ್ಲಿ. ಅಲ್ಲಿ ಯಾರೋ ಅವ್ರ ಪಾಡಿಗೆ ಅವ್ರು ಫೋಟೋ ಶೂಟ್ ಮಾಡ್ತಾ ಇದ್ರೆ ಇವರಿಗೆಲ್ಲ ಅದೇನು ಕಷ್ಟ ಆಗಿತ್ತೋ ಗೊತ್ತಿಲ್ಲ. ಹೋಗಿ ಇಲ್ಲ ಸಲ್ಲದ ಅವತಾರಗಳನ್ನಾಡಿ ಆ ಫೋಟೋಗ್ರಾಫರ್ ಮೇಲೆಲ್ಲ ಹಲ್ಲೆ ಮಾಡಿದ್ರು. ಅವರ ವಸ್ತುಗಳು, ಕ್ಯಾಮರಾ ಸೇರಿದಂತೆ ಟ್ರೈಪಾಡು, ಅದನ್ನೆಲ್ಲ ಹಾನಿ ಮಾಡೋದಕ್ಕೆಲ್ಲ ಇವರು ಟ್ರೈ ಮಾಡಿದ್ರು. ಈ ವಿಡಿಯೋ ವೈರಲ್ ಆಯಿತು. ಅದಾದ ಬಳಿಕ ಪೊಲೀಸ್ ಸ್ಟೇಷನ್ ಮುಂದೆ ಕೂಡ ಇವರು ಆಟಾಟೋಪ ಪ್ರದರ್ಶನ ಮಾಡಿದ್ದಾರೆ. ಪೊಲೀಸರು ಇವ್ರನ್ನ ಸುಧಾರಿಸೋದ್ರಲ್ಲಿ ಹೈರಾಣಾಗಿ ಹೋಗಿದ್ರು. ನೋಡಿ, ಪೊಲೀಸ್ ಠಾಣೆ ಮುಂದೆ ಪೊಲೀಸ್ ಸಿಬ್ಬಂದಿಯ ನಡುವೆ ಇವ್ರ ವರ್ತನೆ, ಗೂಂಡಾ ವರ್ತನೆಗಳನ್ನು ತೋರಿದ್ದಾರೆ. ಏನು ಸಿಗುತ್ತೆ ಹೀಗೆಲ್ಲ ಶಾಂತಿ ಕದಡೋದ್ರಿಂದ, ಯಾರ್ದೋ ನೆಮ್ಮದಿ ಹಾಳು ಮಾಡೋದ್ರಿಂದ? ಇವ್ರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಸಚಿನ್, ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಚಿನ್, ಯಾವೆಲ್ಲ ಸೆಕ್ಷನ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಅಂಡ್ ಪೂರಕವಾದಂತ ಸಾಕ್ಷ್ಯವನ್ನ ಕಲೆ ಹಾಕುವಂತ ಕೆಲಸ ಹೆಂಗಾಗ್ತಾ ಇದೆ? ಖಂಡಿತ ಪ್ರಜ್ವಲ, ಏನೋ ನಿನ್ನೆ ನಡೆದಂತ ಬೆಟ್ಟದ ಭೈರವೇಶ್ವರದಲ್ಲಿ ಫೋಟೋಗ್ರಾಫರ್ ಮೇಲೆ ಹಲ್ಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ 8 ಜನರ ವಿರುದ್ಧ 7 ಮಂದಿ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಅಭಿ ಮತ್ತೆ ಏನು ಬೆಳ್ಕೆರೆ ಪ್ರಶಾಂತ್ ಈಗಾಗಲೇ ಬಂಧನ ಮಾಡಿರ್ತಕ್ಕಂಥದ್ದು ಪೊಲೀಸರು. ಆದ್ರೆ ಪ್ರಮುಖವಾಗಿ ಇವರಿಬ್ಬರೇ ಈ ಒಂದು ಗಲಾಟೆಗೆ ಮೂಲ ಕಾರಣ. ಏನೋ ಸಣ್ಣ ವಿಚಾರಕ್ಕೆ ಏಕಾಏಕಿ ಫೋಟೋಗ್ರಾಫರ್ ಮೇಲೆ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಂದ್ರೆ ಅವರ ಕ್ಯಾಮ್ರಾ ಆಗಿರ್ಬೋದು, ಒಂದು ಚಿನ್ನದ ಚೈನು ಮತ್ತೆ ಟ್ರೈಪ್ಯಾಡ್ ಅನ್ನು ಕೂಡ ಏನು ಹೊಡೆದಾಕಿರ್ತಕ್ಕಂಥ. ಹೀಗಾಗಿ ಈ ಸಂಬಂಧ ಪೊಲೀಸರು ಕೂಡ ಪ್ರಕರಣನ ದಾಖಲು ಮಾಡಿಕೊಂಡು ಈಗ ತನಿಖೆ ಆರಂಭಿಸಿರ್ತಕ್ಕಂಥದ್ದು. ಒಟ್ಟು 7 ಜನರನ್ನ ಈ ಪ್ರಕರಣದಲ್ಲಿ ಸೇರಿಸಲಾಗಿದೆ. ಅಷ್ಟೇ ಅಲ್ಲದೆ ನಿನ್ನೆ ಸಂಜೆ ಏನು ಸಕಲೇಶಪುರ ಪೊಲೀಸ್ ಗ್ರಾಮಾಂತರ ಪೊಲೀಸ್ ಠಾಣೆ ಎದುರು ಕೂಡ ಇವರು ಇವ್ರ ವಿರುದ್ಧ ಮತ್ತೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲೂ ಕೂಡ ಪೊಲೀಸರು ಇದ್ರು ಕೂಡ ಅವರ ಎದುರಲ್ಲೇ ಈ ರೀತಿಯಾಗಿ ವರ್ತನೆ ಮಾಡ್ತಿರ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈಗ ಹೀಗಾಗಿ ಇವ್ರುಗಳ ಇದೇ ರೀತಿ ಏನಾದ್ರೂ ಮುಂದುವರೆದ್ರೆ ಮತ್ತೆ ಕಠಿಣ ಕ್ರಮ ಆಗ್ಬೇಕಂತ ಹೇಳಿ ನಿನ್ನೆ ಫೋಟೋಗ್ರಾಫರ್ ಅಸೋಸಿಯೇಷನ್ ಅವರು ಕೂಡ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು. ಈಗ ಪೊಲೀಸರು ಕೂಡ ಪ್ರಕರಣ ದಾಖಲು ಮಾಡಿ ಆರೋಪಿಗಳನ್ನ ಬಂಧಿಸಿದ್ರು. ಈಗಾಗಲೇ ತನಿಖೆನ ಕೂಡ ಆರಂಭಿಸಿರ್ತಕ್ಕಂಥ. ಯಾಕೆಂದ್ರೆ ಇದರಲ್ಲಿ ಮೇಲ್ನೋಟಕ್ಕೆ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದು ಸ್ಪಷ್ಟ ಗೊತ್ತಾಗ್ತದೆ. ಪೊಲೀಸರು ಕೂಡ ಈಗಾಗಲೇ ಹಲ್ಲೆ ಮಾಡಿದವ್ರನ್ನ ಬಂಧಿಸಿದ್ದಾರೆ, ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ರೈಟ್ ಸಚಿನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಇವತ್ತಿನ ಈ ಪುಂಡರೆ ನಾಳಿನ ಸಮಾಜಘಾತುಕ ಶಕ್ತಿಗಳಾಗೋದು. ಸೊ ಸ್ಟ್ರಿಕ್ಟ್ ಆಕ್ಷನ್ಸ್ ಆಗಬೇಕಾಗಿದೆ. ಎಫ್ಐಆರ್ ದಾಖಲಾಗಿದೆ. ಮುಂದೆ ಏನೆಲ್ಲ ಕ್ರಮ ಆಗತ್ತೆ ನೋಡೋಣ.